ತಮಗೆಲ್ಲ ಗೊತ್ತಿದ್ದಂಗೆ ಅಕ್ಟೋಬರ್ 19ನೇ ತಾರೀಕು BDCC ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಅದರ ನಿಮಿತ್ತವಾಗಿ ಈಗಾಗಲೇ ಎಲ್ಲ ಕಡೆ ನಾವು ಹೋಗಿ ಸಭೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಎಲ್ಲ ಕಡೆ ಎಲೆಕ್ಷನ್ ಅಂದ್ರೆ ತಯಾರಿ ಶುರುವಾಗಿದೆ. ಅದರಂತೆ ಸವದತ್ತಿ ಯರಗಟ್ಟಿನೂ ಒಂಥರ ಜೋರು ಜಿದ್ದಾದಿದ್ದಿ ಚುನಾವಣೆ ಎಲೆಕ್ಷನ್ ಬಂದು ನಿಂತಿತ್ತು. ಸವದತ್ತಿ ಇರ್ಬೋದು, ಯರಗಟ್ಟಿ ಇರ್ಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಜಿಲ್ಲಾ ಎಲ್ಲ ಮುಖಂಡರು ಉಸ್ತುವಾರಿ ಸಚಿವರ ಸನ್ಮಾನ ಜಾರಕಿಹೊಳಿ ಇರ್ಬೋದ್ರಿ, ಪ್ರಭಾಕರ್ ಕೋರೆ ಸಾಹೇಬರು, ಅನ್ನಸಬ್ ಜೊಲ್ಲೆ, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಚರ್ಚೆ ಮಾಡಿ ಸೊ ಈಗ ಈ ಸಾರ್ವಜನಿಕ ಚುನಾವಣೆ ಪಾರ್ಟಿ ಸಿಂಬಲ್ ಮೇಲೆ ಆ ಮಾತಾಡಿದೆ. ಆದ್ರೆ ಕೋಆಪರೇಟಿವ್ ಚುನಾವಣೆ ಏನಾರ ಆತಂದ್ರೆ ಅದ್ರ ಎಫೆಕ್ಟ್ ನೇರವಾಗಿ ರೈತರಿಗೆ ಆಗ್ತೈತೆ. ಅಂದ್ರೆ ಈಗ ಒಂದು 40 ಸೊಸೈಟಿ ಇರ್ತಾವ್ರಿ, ಒಂದು 30 ಒಬ್ಬರಿಗೆ ಇರ್ತಾವ, 10 ಮತ್ತೊಬ್ಬರಿಗೆ ಇರ್ತಾವ. ಇದ್ದಾದಿದ್ದು ಚುನಾವಣೆ ಆತಂದ್ರೆ ನೇರವಾಗಿ ರೈತರಿಗೆ ಎಫೆಕ್ಟ್ ಆಗ್ತೈತಿ. ಆ ಥರ ಆಗೋದು ಬೇಡ. ಯಾಕಂದ್ರೆ ಸರ್ಕಾರ ಚುನಾವಣೆಯಲ್ಲಿ ರಾಜಕೀಯ ಮಾಡೋದು ಬೇಡ. ಸೊ ಸವದತ್ತಿ ಹಾಗೂ ಯರಗಟ್ಟಿ ಭಾಗದ ರೈತರ ಹಿತದೃಷ್ಟಿ ಇಟ್ಕೊಂಡ್ರೆ ಈ ಚುನಾವಣೆ ಹಿಂಗಾರ ಮಾಡಿ ಸಮಾಧಾನದಲ್ಲಿ ಶಾಂತಿ ಮಾಡಬೇಕಂತೇಳಿ ನಮ್ಗೆಲ್ಲರೂ ಇಚ್ಛೆ ಆಸೆ ಇರ್ತದೆ. ಸೊ ಅದರ ಹೊಂದಾಣಿಕೆ ಬರದಾಯಿತು. ಆದರೂ ದೇವರ ಆಶೀರ್ವಾದದಿಂದ, ಜನರೆಲ್ಲರ ಆಶೀರ್ವಾದದಿಂದ, ಮಾನ್ಯ ಶಾಸಕರಾದ ಅವರು, ವಿಪಕ್ಷ ಚುನಾವಣೆಯವರು ಬಂದು ಎಲ್ಲ ಚರ್ಚೆ ಮಾಡಿ ಸೊ ಇದ್ರೊಳಗೆ ಚುನಾವಣೆ ಮಾಡಿದ್ರೆ ನೇರವಾಗಿ ರೈತರಿಗೆ ಬೇಡ ಒಂದು ಹೊಂದಾಣಿಕೆ ಹೋಗೋಣ ಅನ್ನೋ ಲೆಕ್ಕಕ್ಕೆ ಬಂದು ನಾವೆಲ್ಲರೂ ಉಸ್ತುವಾರಿ ಮಂತ್ರಿಯವರ ಅಂದ್ರೆ ಅವರಿಗೆ ಅನುಮತಿ ತಗೊಂಡು ಇವತ್ತು ಯರಗಟ್ಟಿಯಲ್ಲಿ ಒಂದು ಇದಕ್ಕೆ ಈ ಸಭೆ ಬರೋದಕ್ಕಿಂತ ಮುಂಚೆ ನಮ್ಮ ಅದೇ ದೇಶ ಜನರ ಮನೆಗೆ ಹೋಗಿ ಅವ್ರ ಗುಂಪಿನೆಲ್ಲ ಸಭೆ ಮಾಡಿ ಅವರ ಅನುಮತಿ ತಗೊಂಡು ಅವರೆಲ್ಲರೂ ಒಪ್ಪಿಗೆ ತಗೊಂಡು ಇವತ್ತಿಗೆ ಪ್ರಮುಖವಾದ ಘೋಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಎರಡೂ ಚುನಾವಣೆ ಆಗಬಾರ್ದು. ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಆಗಬೇಕು. ಯರಗಟ್ಟಿಯಿಂದ ವಿಶ್ವಾಸ್ ವೈದ್ಯ ಅವರು DCC ಬ್ಯಾಂಕ್ ಆಯ್ಕೆ ಆಗಬೇಕು. ಅದಕ್ಕೆ ಅತಿ ದೇಶ ಸಂಪೂರ್ಣ ಸಹಕಾರ ಕೊಟ್ಟು ಅನ್ನೋ ಮಾತನ್ನು ನಮಗೆ ಭರವಸೆ ಕೊಟ್ಟರು. ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕರನ್ನ ಯರಗಟ್ಟಿ ಭಾಗದಿಂದ, ಇನ್ನು ಸವದತ್ತಿ ಭಾಗದಿಂದ ಸೊ ನಮ್ಮ ವಿರೂಪಾಕ್ಷ ಅಮ್ಮನವ್ರಿಗೆ ಅವರಿಗೆಲ್ಲ ಅಲ್ಲಿದ್ದಂಥ ನಮ್ಮ ವೈದ್ಯರು ಅವರೆಲ್ಲ ಸಹಕಾರ ಮಾಡಿ ಸೊ ಅವರು ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿರೂಪಾಕ್ಷ ಅಮ್ಮನವ್ರಿಗೆ ಸವದತ್ತಿಯಿಂದ ಅವಿರೋಧ ಆಯ್ಕೆ ಮಾಡುವುದು. ಸೊ ಇಲ್ಲಿದ ವೈದ್ಯವರಿಗೆ ಮಾಡಿ DCC ಬ್ಯಾಂಕ್ ಸಮಾಧಾನದಲ್ಲಿ ಶಾಂತಿ ಇಲೆಕ್ಷನ್ ಆಗಬೇಕು. ಮುಂದಿನ ದಿನಮಾನದಲ್ಲಿ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋದ ನಂತರ ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಮ ಹಿಂದಿನ ದಿವಂಗತ ಆನಂದ್ ಮಾಮಿಯವ್ರಿಗೆ ಕೆಲಸ ಮಾಡಿದ್ರು ಅವ್ರಿಗೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿರ್ದೇಶಕರು ಮಾಡಿ ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕಂತ ನಮ್ಗೆ ಇಷ್ಟ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಿರೋಧ ಆಯ್ಕೆ ಮಾಡ್ತಾ ಇದ್ವಿ. ಮತ್ತು ಸವದತ್ತಿ ಯರಗಟ್ಟಿ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರು, ಎಲ್ಲಾ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಈ ತರ ನಾವೊಂದು ನಿರ್ಣಯ ತಗೋತಾ ಇದ್ವಿ, ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡು ಎರಡೂ ಅಂದ್ರೆ ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಆಗಿತ್ತು ಅಂತಂದ್ರೆ ಬ್ಯಾಂಕಿಗೂ ಒಳ್ಳೇದಾಗ್ತೈತಿ, ತಾಲೂಕಿಗೂ ಒಳ್ಳೇದಾಗ್ತೈತಿ ಅಂತ ಇದೆಲ್ಲ. ಯಾಕಂದ್ರೆ ಈ ಎರಡೂ ಸೀಟ್ ಗಮನಿಸಿದ್ದು ನಾ ಈಗಾಗಲೇ ಮಾಧ್ಯಮದ ಮುಖಾಂತರ ಸಾಕಷ್ಟು ಹೇಳಿದ್ದೀನಿ. ನಾವೆಲ್ಲರೂ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದ ಈ ಸಲ 16ರಲ್ಲಿ 12 ಸೀಟ್ ನಾವು ಗೆಲ್ತೀವಿ. ಮತ್ತು 12 ಸೀಟ್ ಗೆದ್ದ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದ ಗುಂಪಿನವ್ರು ಮಾಡ್ಕೋತೀವಿ. ಅದರಿಂದ ಮುಂದಿನ ದಿನಮಾನದಲ್ಲಿ ಈಗ 6,500 ಕೋಟಿ ಬ್ಯಾಂಕ್ ಇರೋದನ್ನ ಎಲ್ಲರೂ, ಯಾಕಂದ್ರೆ ನೀವು ಗೊತ್ತಿದ್ದಂಗೆ ಸುಮಾರು 100 ವರ್ಷ ನಮ್ಮ ಬ್ಯಾಂಕ್ ಈಗ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಈಗ ನಾವು ಎಲ್ಲ ಕೂಡಿ 6,500 ಕೋಟಿ ಅಂದ್ರೆ ಡಿಪಾಸಿಟ್ ತೆಗೆದ್ರಿ. ಸಾಲ 3,400 ಕೋಟಿ 0% ಕೊಟ್ಟಿದ್ವಿ. ಮುಂದಿನ ದಿನಮಾನದಲ್ಲಿ ಇದೇ ಬ್ಯಾಂಕು 10,000 ಕೋಟಿಗೆ 5 ವರ್ಷ ಡಿಪಾಸಿಟ್ ಹೋಗ್ಬೇಕು. ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರೀ, ಯಾಕಂದ್ರೆ 0% ಸಾಲ ರೈತರಿಗೆ ಬಹಳ ಅನುಕೂಲ ಆಗ್ತೈತಿ. ಇಂಥ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಸೀಟ್ ಅವಿರೋಧ ಆಯ್ಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ. ಇದಕ್ಕೆಲ್ಲ ಇದೇನು ಸವದತ್ತಿ ಯರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಯರಗಟ್ಟಿ ಭಾಗದವರು, ಸವದತ್ತಿ ಭಾಗದವರು, ವಿಶೇಷವಾಗಿ ಮಾನ್ಯ ಶಾಸಕರು, ವಿಪಕ್ಷ ಎಲ್ಲ ಏನು ಈ ಸಹಕಾರ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ರೆ ಅವ್ರು ತಮ್ಮ ಮುಖಾಂತರ ಅನಂತ ಕೋಟಿ ಅವರಿಗೂ ಧನ್ಯವಾದ ಹೇಳ್ತೀನಿ. ಮುಂದಿನ ದಿನದಲ್ಲಿ ಖಂಡಿತ ಒಳ್ಳೆಯದಾಗ್ತೈತಿ. ಇದು ಇವತ್ತೆಲ್ಲ ನಾವು ಮೀಟಿಂಗ್ ಮಾಡಿ ಅವ್ರದೆಲ್ಲ ಅನುಮತಿ ತಗೊಂಡು ಇವತ್ತು ಘೋಷಣೆ ಮಾಡ್ತೇವೆ. ಇದರ ಜೊತೆಗೆ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು
ಅಂದ್ರೆ ಅವ್ರಿಗೆ ನಮ್ಮ ಅಜಿತ್ ದೇಸಾಯಿ ಅವರಿಗೆ, ಯಾಕಂದ್ರೆ ಅವ್ರಿಗೆ ನೀವು ಹಿಂದೆ ಕತ್ತೀರಿ ಮುಂದೆ ಅವ್ರಿಗೆ ಏನು ಮಾಡ್ತೀರಿ ಅಂತಂದ್ರು. ಅದಕ್ಕೆ ನಾವು ಹೇಳಿದ್ವಿ, ನೀವು ಇದನ್ನು ಹಿಂತಪ್ಪನ್ನು ಸಹಕಾರ ಮಾಡಬೇಕು. ಮತ್ತು ಅವ್ರಿಗೆ ಯಾಕಂದ್ರೆ ಹೇಳಿದ್ದಾರೆ, ಯಾಕಂದ್ರೆ ಬೆಳಗಾವಿ ಹಾಲು ಒಕ್ಕೂಟದಲ್ಲಿ 2 ಆಡಳಿತ ಮಂಡಳಿ ಸದಸ್ಯರಿರ್ತಾರೆ. ಅಂದ್ರೆ ನೀವು ಡೈರೆಕ್ಟ್ ಇರ್ತಾರೆ. ಅಂದ್ರೆ ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತಗೋತಾ ಇದ್ದೀನಿ, 40 ಮತ ಕ್ಷೇತ್ರಕ್ಕೆ. ಇನ್ನೊಂದಂದ್ರೆ ಅದನ್ನ ನನಗೂ ಕ್ಷತ್ರಿಯ ಸಮಾಜಕ್ಕೆ ಒಂದು ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಬೆಳಗಾವಿ ಹಾಲು ಒಕ್ಕೂಟಕ್ಕೆ ಅವರು ನಾಮ ನಿರ್ದೇಶನ ಮಾಡ್ಕೊತಾ ಇದ್ದೀನಿ, ಎರಗಟ್ಟಿದ್ದಾರೆ. ಆಮೇಲೆ ನಮ್ಮ 40 ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಕೊತಾ ಇದ್ದೀನಿ. ಮಾಡಿ ಅಂದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಹೇಳಿದೆ, ನೋಡಪ್ಪ ಅವ್ರನ್ನ ನಾವು ತೆಗೆಸ್ತಲ್ಲ, ಅವರು ಗೌರವಪೂರ್ವಕವಾಗಿ ಅವ್ರಿಗೊಂದು ಅಧಿಕಾರ ಕೊಡ್ತಾ ಇದೀವಿ. ಅವ್ರ ಅಧಿಕಾರದಾಗಿರ್ತಾರು ಎಲ್ಲ ಕೂಡ. ಯಾಕಂದ್ರೆ ಈಗ 2 ಜನ ಡೈರೆಕ್ಟರ್ ನಿಮ್ಗೆ ಸವದತ್ತಿಗೆ, ಈಗ ಒಕ್ಕೂಟದವ್ರು 3ನೇ ಜನ ಡೈರೆಕ್ಟ್ ಆಗ್ತಾರು. ಎಲ್ಲ ಕೂಡ ರೈತರಿಗೆ ಒಳ್ಳೆ ಕೆಲಸ ಮಾಡ್ಲಿ ಅಂತೇಳಿ ಅದಕ್ಕೆ ತಮ್ಗೆಲ್ಲ ಮಾಧ್ಯಮದವ್ರು ಹೇಳಿ ನಾನು, ಯಾಕಂದ್ರೆ ಅವ್ರ ಕೆಲವೊಂದು ವಿಚಾರ ಇಲ್ಲೇ ಹೇಳ್ತೇನೆ ಅಂತೇಳಿ. ಅದಕ್ಕೆ ಅವರೆಲ್ಲ ಇದ್ದಂತ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಂದ್ರೆ ಮಾನ್ಯ ಶಾಸಕರು ಈ ಭಾಗದ ಡೈರೆಕ್ಟರ್ ಆದ ನಂತರ ನಮ್ಮ ಸೊಸೈಟಿ ನಮಗೆ ಪತ್ರಿಕೆ ಏನೂ ತೊಂದರೆ ಆಗೋದ ಮಾನ್ಯ ಶಾಸಕರು ಒಪ್ಕೊಂಡಾರ. ಅಂದ್ರೆ ನಾವು ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡಲ್ಲ. ಈಗ ಕಡೆ ಸವದತ್ತಿ ಇರ್ಬೋದು ಅಥವಾ ಎರಗಟ್ಟಿ ಇರ್ಬೋದು, ಯಾರ ರೈತರು ತೊಂದರೆ ಆಗದಂಗ, ಯಾವ ಸೊಸೈಟಿಗೆ ಇದಾಗದಂಗ ಇಬ್ಬರು ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದ, ದೇವಿ ಎಲ್ಲನ ತಾಯಿ ಆಶೀರ್ವಾದದಿಂದ ಅವಿರೋಧ ಆಯ್ಕೆ ಆಗೋದು ಶತಸಿದ್ಧ. 2 ಅವಿರೋಧ ಆಯ್ಕೆ ಆಗ್ತಾರೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಮುಂದಿನ ದಿನಮಾನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ 2 ತಾಲೂಕಿಗೆ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕಾಗಿ ಶಕ್ತಿ ಮೇಲೆ ಕೆಲಸ ಮಾಡೋದಕ್ಕೆ ತಮ್ಮಲ್ಲಿ ಈ ವಿಷಯಕ್ಕೆ ತಮ್ಮ ಗಮನ ಮುಖಾಂತರ 2 ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದ್ದೀವಿ. ಇದು ಮತ್ತೆ ತಮ್ಮದೇನಾದ್ರು ಪ್ರಶ್ನೆ ಇದೆ ಕೇಳ್ಬೋದು.